ಹಾಯ್ ಫ್ರೆಂಡ್ಸ್, ಕಥೆ ಶುರು ಮಾಡೋಕ್ ಮುನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್. ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋಗೆ ನಾನ್ ಕೊಡ್ತಿರೋ ಲೈಕ್ಸ್ ಟಾರ್ಗೆಟ್ 150. ಈ ವಿಡಿಯೋಗೆ 150 ಲೈಕ್ಸ್ ಬಂದ್ರೆ ಬೇಗ ಇನ್ನೊಂದು ಎಪಿಸೋಡ್ ಹಾಕ್ತೀನಿ. ಈಗ ಕಥೆ ಶುರು ಮಾಡೋಣ. ನೀಲನಭಕ್ಕೆ ನೂಲಏಣಿ. ಅಧ್ಯಾಯ 66. ಅವಳು ಗಂಭೀರವಾಗಿ ಮಗುವಿನ ಬಗ್ಗೆ ಪ್ರಶ್ನಿಸಿದ್ದನ್ನು ಕೇಳಿ ಕೆಲಕ್ಷಣ ಮೌನವಾಗಿ ನಿಂತನು ಅಮರ್ತ್ಯ. ಅವನಿಗೆ ತನ್ನ ಆಸೆಗಿಂತ ಅವಳ ಖುಷಿ ಮುಖ್ಯ. ಮಗು ಎಂಬುವುದು ಅವನ ಪಾಲಿಗೆ ಒಂದು ಆಯ್ಕೆಯಷ್ಟೇ, ಅದು ಅವಳಾಗೆ ಬಯಸಿದರೆ ಮಾತ್ರ. ಕೈ ತೊಳೆದು ಅವಳತ್ತ ತಿರುಗಿದನು. ಯಾಕೆ ಶಿಶಿರ, ನಿನಗೆ ಮಗು ಬೇಕು ಅಂತ ಅನ್ನಿಸ್ತಿದೆಯಾ? ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದ. ಅವಳು ಹೌದೆಂಬಂತೆ ತಲೆದೂಗಿ. ನನಗೆ ಒಬ್ಳೇ ಇದ್ದಾಗ ಏನೇನೋ ಯೋಚನೆ ಬರುತ್ತದೆ ಅಮರ್ತ್ಯ. ತುಂಬ ಬೇಸರವಾಗುತ್ತದೆ. ನೀನು ಪ್ರತಿದಿನ ಆಫೀಸಿನಿಂದ ತಡವಾಗಿ ಬರುತ್ತೀಯ. ಇಷ್ಟು ದೊಡ್ಡ ಮನೆಯಲ್ಲಿ ನಾನೊಬ್ಬಳೇ ಹೇಗೆ ಕಳೆಯಲಿ? ಕೆಲಸಕ್ಕೆ ಹೋಗುತ್ತೇನೆ ಅಂದ್ರೆ ನೀನು ಬಿಡುವುದಿಲ್ಲ. ಓದು ಮುಂದುವರಿಸೋಣವೆಂದ್ರೆ ಈ ವರ್ಷದ ಅಡ್ಮಿಷನ್ಸ್ ಮುಗಿದು ಹೋಗಿದೆ. ಮುಂದಿನ ವರ್ಷದ ತನಕ ಕಾಯಬೇಕು. ಒಂದು ಮಗುವಾದರೆ ಅದರ ಜೊತೆ ಸಮಯ ಕಳೆಯಬಹುದು, ನನ್ನ ಬೇಸರವನ್ನು ಮರೆಯಬಹುದು. ಹಾಗಂತ ಮಾನ್ಯ ಹೇಳಿದಳು ಎಂದಳು. ಅದೇಕೋ ಬೇಸರವಾಯಿತು ಅಮರ್ತ್ಯನಿಗೆ. ಅವಳನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಲು ಅವನಿಗೂ ಇಷ್ಟವಿಲ್ಲ. ಆದ್ರೆ ಅನಿವಾರ್ಯ, ಆಫೀಸಿಗೆ ಹೋಗಲೇಬೇಕಲ್ಲ. ಇತ್ತ ತನ್ನಪ್ಪನ ಮನೆಯಲ್ಲಿ ಮಲತಾಯಿಯ ಸುಪರ್ದಿಗೊಪ್ಪಿಸಿಯೂ ಹೋಗಲಾಗದು. ಭೀಮಪ್ಪ ಹೆಚ್ಚೆಂದರೆ ಮಧ್ಯಾಹ್ನದವರೆಗೆ ಇರುತ್ತಾನೆ. ಅವನಿಗೂ ಅವನದೇ ಕುಟುಂಬವಿದೆ. ಅವಳ ಮಾತುಗಳನ್ನು ಗಂಭೀರವಾಗಿ ಆಲಿಸಿದವನು ದಟ್ಟವಾದ ಉಸಿರು ದಬ್ಬಿ, ಶಿಶಿರ, ನಿನ್ನ ಬೇಸರ ನನಗೆ ಅರ್ಥವಾಗುತ್ತದೆ. ಅದರ ಮಗುವಿನ ವಿಷಯದಲ್ಲಿ ನಾವು ಅವಸರ ಮಾಡಲಾಗುವುದಿಲ್ಲ ಅಲ್ವಾ? ನನಗೆ ಏನೂ ಸಮಸ್ಯೆಯಿಲ್ಲ. ಆದರೆ ನೀನು ಒಂದು ತಾಯಿಯಾಗಿ ನಿನ್ನ ಕರ್ತವ್ಯ ನಿಭಾಯಿಸಲು ಸಿದ್ಧಳಾಗಿರಬೇಕು. ಮಗುವಿನ ಲಾಲನೆ ಪಾಲನೆ ಮಾಡಲು ಬರಬೇಕು. ಈಗ ಬೇಸರ ಕಳೆಯಲು ಮಗು ಬೇಕೆಂದು ಮುಂದೆ ಅದನ್ನು ನೋಡಿಕೊಳ್ಳಲಾಗದೆ ನಿನಗೆ ಕಿರಿಕಿರಿಯಾಗಬಾರದು ಅಲ್ವಾ? ಸ್ವಲ್ಪ ಯೋಚನೆ ಮಾಡು. ನೀನು ಹೂ ಎಂದರೆ ನನ್ನದೇನೂ ಅಭ್ಯಂತರವಿಲ್ಲ ಎಂದನು. ಅರೆ ನಿಮಿಷ ಮೌನವಾಗಿ ನಿಂತಳು ಶಿಶಿರ. ಅವನು ಹೇಳಿದ್ದು ಸರಿ ಎನಿಸಿತ್ತು. ಆದರೂ ತಾಯ್ತನದಲ್ಲಿ ಅದೆಂತಹ ಆನಂದ ಸಿಗಬಹುದು? ತನ್ನ ಅತ್ತಿಗೆ ಅಷ್ಟು ಖುಷಿಯಾಗಿದ್ದರಲ್ಲ ಎಂಬ ಕೌತುಕ ಅವಳಿಗೆ. ಸರಿ ಅಮರ್ತ್ಯ, ಆದರೆ ನೀನು ಸಂಜೆ ಬೇಗ ಮನೆಗೆ ಬರಬೇಕು, ನನ್ನ ಜೊತೆ ಸಮಯ ಕಳೆಯಬೇಕು ಎಂದು ಮೂತಿಯುಬ್ಬಿಸಿ ಷರತ್ತಿಟ್ಟಳು. ಅವಳ ವರಸೆಗೆ ನಕ್ಕವನು ಸರಿ ಎಂದು ಅವಳ ಹಣೆಗೆ ಮುತ್ತಿಟ್ಟನು. ಇಬ್ಬರೂ ಒಟ್ಟಿಗೆ ಅಡುಗೆ ಮಾಡಿ ಕೂತು ಊಟ ಮಾಡಿದರು. ಅವಳಿಗೆ ತಿನ್ನಿಸಿ ಖುಷಿಪಟ್ಟಿದ್ದ ಅಮರ್ತ್ಯ. ಅರವಿಂದ್ ಮನಸ್ಸಿನಲ್ಲಿ ಇತ್ತೀಚೆಗೆ ಅದೇಕೋ ಬೇಸರ ಕಾಡತೊಡಗಿತ್ತು. ಸಂಪೂರ್ಣವಾಗಿ ಅವರೊಂದಿಗೆ ಮಾತು ಬಿಟ್ಟಿದ್ದ ಅಮರ್ತ್ಯ. ಕಂಪನಿಯ ಬಗ್ಗೆ ಏನಾದರೂ ಹೇಳುವುದಿದ್ದರೆ ಗಗನ್ ಮೂಲಕ ತಲುಪಿಸುತ್ತಿದ್ದ. ಅವರು ಎಂದು ಶಿಶಿರಾಳ ಊರಿಗೆ ಹೋಗಿ ತನ್ನ ಪ್ರೀತಿಯನ್ನು ತನ್ನಿಂದ ದೂರ ಮಾಡಲು ನೋಡಿದರೋ ಅಂದೇ ಅವರ ಮೇಲಿದ್ದ ಅಲ್ಪ ಸ್ವಲ್ಪ ಗೌರವವೂ ಇಲ್ಲವಾಗಿತ್ತು. ಅವರೇನೂ ಅವನನ್ನು ದ್ವೇಷಿಸುತ್ತಿರಲಿಲ್ಲ, ಆದರೆ ತಮ್ಮ ಸ್ವಾರ್ಥಕ್ಕೆ ಅವನನ್ನು ಬಳಸಿಕೊಂಡಿದ್ದರು. ಅವನಿಂದ ಸಾಧ್ಯವಾದಷ್ಟು ದುಡಿಸಿಕೊಂಡು ತಂದೆಯ ಕರ್ತವ್ಯ ನಿಭಾಯಿಸದೆ ದೂರವಿಟ್ಟಿದ್ದರು. ಮಗನ ಮೇಲಿದ್ದ ಪ್ರೀತಿಯನ್ನು ಹಣವೆಂಬ ಹುಚ್ಚು ಮುಚ್ಚಿಹಾಕಿತ್ತು. ಆದರೂ ಅವನು ಅವರೊಂದಿಗೆ ಮಾತು ಬಿಟ್ಟಿರಲಿಲ್ಲ. ಆದ್ರೆ ಈಗ ಆಫೀಸಿನಲ್ಲಿ ಕಂಡರೂ ಅಪರಿಚಿತತೆ ನಟಿಸುತ್ತಾನೆ, ನಿರ್ಲಕ್ಷಿಸಿ ಬಿಡುತ್ತಾನೆ. ಅದು ಅವರನ್ನು ಇರಿಯತೊಡಗಿತ್ತು. ಊಟಕ್ಕೆಂದು ಕುಳಿತವರಿಗೆ ತಟ್ಟೆ ಇಟ್ಟು ಅನ್ನ ಬಡಿಸಿದರು ಸಂಧ್ಯಾ. ಆದರೆ ಅವರ ಧ್ಯಾನ ಮತ್ತೆಲ್ಲೋ. ರೀ, ಎಲ್ಲಿ ಕಳೆದು ಹೋಗಿದ್ದೀರಾ? ಊಟ ಮಾಡ್ರಿ. ತಟ್ಟೆಯ ಮುಂದೆ ಕನಸು ಕಾಣುತ್ತಿದ್ದೀರಾ? ಅಂತಹ ಯೋಚನೆಯೇನೋ? ಅವರದೇ ಧಾಟಿಯಲ್ಲಿ ವ್ಯಂಗ್ಯವಾಗಿ ಕೇಳಿದ್ದರು. ಅಮರ್ತ್ಯನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ತಮ್ಮದೇ ಗುಂಗಿನಲ್ಲಿದ್ದವರು ಮಡದಿ ಕೇಳಿದ ತಕ್ಷಣ ಸತ್ಯ ಒದರಿಬಿಟ್ಟರು ಅರವಿಂದ್. ಈಗ ಸಂಧ್ಯಾ ಮುಖ ಬಿಗಿದುಕೊಂಡಿತ್ತು. ಅವರು ಮಗನನ್ನು ದೂರ ಮಾಡಿಕೊಳ್ಳುವುದಕ್ಕೆ ಮೂಲ ಕಾರಣ ಸಂಧ್ಯಾ. ತಂದೆ ಮಗ ಹತ್ತಿರವಾಗದಂತೆ ತಡೆಯುತ್ತಿದ್ದರು. ಅವನು ಈ ಮನೆಯಲ್ಲಿದ್ದರೆ ತಾವು ಮನೆ ಬಿಟ್ಟು ಹೋಗುವುದಾಗಿ ಹೆದರಿಸಿದ್ದರು. ಓ, ಅವನ ಬಗ್ಗೆ ಯೋಚಿಸುವಂಥದ್ದೇನು? ಆ ಹಳ್ಳಿ ಹುಡುಗಿಯನ್ನ ಕಟ್ಟಿಕೊಂಡು ಖುಷಿಯಾಗಿದ್ದಾನಲ್ಲ, ಇನ್ನೇನ್ ಯೋಚನೆ ನಿಮಗೆ ಎಂದು ಕೋಪದಿಂದ ಮೂತಿ ತಿರುವಿದರು. ಅವನು ನನ್ನ ಮಗ ಕಣೆ, ಅವನ ಬಗ್ಗೆ ನಾನ್ ಯೋಚಿಸದೆ ಇನ್ಯಾರು ಯೋಚಿಸುತ್ತಾರೆ? ಅವರ ಮಾತು ಕೇಳಿ ಉರಿದುರಿದು ಹೋದರು ಸಂಧ್ಯಾ. ಆಹಾಹಾ, ಇಷ್ಟು ದಿನ ಇಲ್ಲದ ಮಗ ಅನ್ನೋ ಅಕ್ಕರೆ ಈಗ ಬಂದು ಬಿಡ್ತಾ ನಿಮಗೆ? ನನಗೊತ್ತುರಿ ನಿಮ್ಮ ನಾಟಕ. ಈಗ ಮತ್ತೆ ಕಂಪನಿಗೆ ಸೇರಿಕೊಂಡು ಮೇಲಕ್ಕೆ ಎತ್ತಿದ್ದಾನಲ್ಲ, ಅದಕ್ಕೆ ಇಡೀ ಕಂಪನಿಯನ್ನೇ ಅವನ ಹೆಸರಿಗೆ ಮಾಡುವ ಯೋಚನೆ ಇದೆಯೋ ಹೇಗೆ? ಅವನನ್ನು ಮಹಾರಾಜನ ಹಾಗೆ ಮೆರೆಸಿದ್ರಿ. ಆದ್ರೆ ನನ್ನ ಮಗ ಎಲ್ಲ ಇದ್ದು ಏನೂ ಇಲ್ಲದವನ ಹಾಗೆ ಬೆಳೆದ. ನನ್ನ ಮಗನೆಲ್ಲ ಎಲ್ಲ ಇದ್ದು ಏನೂ ಇಲ್ಲದವನ ಹಾಗೆ ಬೆಳೆದ.
ಎಂದು ತಮ್ಮ ಉದ್ದ ನಾಲಿಗೆಯನ್ನು ಹರಿಬಿಟ್ಟು ಜೋರು ಮಾಡಿದರು. ಈಗ ಅರವಿಂದ್ರಿಗೂ ಸಿಟ್ಟು ಬಂದಿತ್ತು. ಸಾಕು ಮುಚ್ಚೆ ಬಾಯಿ. ಎಲ್ಲ ಇದ್ದು ಏನೂ ಇಲ್ಲದವನ ಹಾಗೆ ಬೆಳೆದದ್ದು ಅಮರ್ತ್ಯ, ನಿನ್ನ ಮಗ ಅಲ್ಲ. ಅಪ್ಪನ ದುಡ್ಡನ್ನು ಬೇಕಾಬಿಟ್ಟಿ ಖರ್ಚು ಮಾಡಿತಾ ಉಡಾಯಿಸಿದವನು ನಿನ್ನ ಮಗ. ಅಮರ್ತ್ಯನ ಹತ್ತಿರ ಇರೋದೆಲ್ಲ ಅವನೇ ಸ್ವತಃ ಸಂಪಾದನೆ ಮಾಡಿರುವುದು. ನಾನೇನೂ ಕೊಟ್ಟಿಲ್ಲ. ನಿನ್ನಿಂದಾಗಿ ಅವನು ಅನಾಥನಂತೆ ಬೆಳೆಯುವಂತಾಯಿತು. ಈಗ್ಲೂ ನಿನ್ನ ದುರ್ಬುದ್ಧಿ ಬಿಟ್ಟಿಲ್ಲ ಅಲ್ವಾ? ಇಷ್ಟು ದಿನ ಮಡದಿಯ ಮೋಹದಲ್ಲಿ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದವರು ಇಂದು ಸಿಟ್ಟು ಬಂದಿ ಸಂಧ್ಯಾ ಮೇಲೆ ರೇಗಿದ್ದರು. ಅಪ್ಪ ಅಮ್ಮನ ಜೋರು ಮಾತುಗಳನ್ನು ಕೇಳಿ ರೂಂನಲ್ಲಿದ್ದ ವಿಶ್ರುತ್ ಹೊರ ಬಂದಿದ್ದ. ಅಯ್ಯೋ ಅಯ್ಯೋ, ನೀವು ಮಾಡೋದೆಲ್ಲ ಮಾಡಿ ಈಗ ಎಲ್ಲಾ ತಪ್ಪನ್ನು ನನ್ನ ಮೇಲೆ ಹಾಕ್ತೀರೇನ್ರಿ? ನಿಮ್ಮ ಕಂಪನಿ ಬೆಳೆಸೋ ಆಸೆ ನಿಮಗಿರಲಿಲ್ವಾ? ಈಗ ನಾನೇ ರಾಕ್ಷಸಿ ಅನ್ನೋ ಹಾಗೆ ಮಾತಾಡುತ್ತಿದ್ದೀರಾ. ಅವನೇನೇನೋ ವೇಳಿ ನಿಮಗೆ ಹುಚ್ಚು ಹಿಡಿಸಿರಬೇಕು. ಅದಕ್ಕೆ ಯಾವತ್ತೂ ಇಲ್ಲದ ಅಕ್ಕರೆ ಇವತ್ತು ಬಂದಿದೆ ಅವನ ಮೇಲೆ ಅಲ್ವಾ? ಎಂದರು. ತಟ್ಟಿಗೆ ಕೈ ತೊಳೆದು ಮೇಲೆದ್ದು ಬಿಟ್ಟರು. ಅರವಿಂದ್ಗೆ ಯಾಕೋ ಮೊದಲ ಮಡದಿಯ ನೆನಪುಗಳು ಅತಿಯಾಗಿ ಕಾಡತೊಡಗಿತ್ತು. ಹೌದು ಕಣೆ, ನಂದೇ ತಪ್ಪು. ಚಿನ್ನದಂತ ಹೆಂಡತಿಯಿದ್ದರೂ ನಿನ್ನನ್ನ ಕಟ್ಕೊಂಡು ಬಂದು ತಪ್ಪು ಮಾಡಿಬಿಟ್ಟೆ. ನೀನು ಕೇಳಿದ್ದೆಲ್ಲ ಕೊಡಿಸಿ ಮಹಾರಾಣಿಯ ಹಾಗೆ ಮೆರೆಸಿ ತಪ್ಪು ಮಾಡಿಬಿಟ್ಟೆ. ನೀನು ಇಷ್ಟಪಟ್ಟಂತೆ ನನ್ನ ಮಗನನ್ನು ದೂರ ಇಟ್ಟಿದ್ದೇನೆ. ಈಗ ನಿನ್ನ ಹೊಟ್ಟೆ ತಣ್ಣಗಾಗಿದೆಯಲ್ವಾ? ಇನ್ಯಾಕೆ ನಾಲಿಗೆ ಹರಿಬಿಡುತ್ತೀಯಾ? ನೆಮ್ಮದಿಯಾಗಿರು. ಎಲ್ಲ ಆಸ್ತಿಯನ್ನ ನಿನಗೂ ನಿನ್ನ ಮಗನಿಗೂ ಬರೆದು ನಾನೇ ಎಲ್ಲಾದ್ರೂ ದೂರ ಹೊರಟು ಹೋಗುತ್ತೇನೆ ಎಂದು ಕೋಪದಲ್ಲಿ ಗುಡುಗಿ ರೂಮ್ ಸೇರಿಕೊಂಡರು ಅರವಿಂದ್. ಕೈ ಹಿಸುಕುತ್ತಾ ಅಮರ್ತ್ಯನ ಮೇಲೆ ಕಿಡಿಕಾರಿದರು ಸಂಧ್ಯಾ. ಮಗನತ್ತ ತಿರುಗಿದರು. ನೋಡಿದೇನೋ ನನ್ಮಗ, ಎಷ್ಟು ಬದಲಾಗಿ ಬಿಟ್ಟಿದ್ದಾರೆ ಅಪ್ಪ. ಹೀಗೆ ಬಿಟ್ಟರೆ ನಮ್ಮನ್ನು ಬೀದಿಪಾಲು ಮಾಡಿ ಅವನನ್ನು ಕರೆದು ತಂದು ಅಧಿಕಾರ ಕೊಡುತ್ತಾರೆ. ನಿನ್ನ ಮಂಕು ಬುದ್ಧಿಗೆ ನಾನು ಎಷ್ಟು ಸಲ ಹೇಳಿದ್ರೂ ಅರ್ಥವಾಗಲ್ಲ. ಇಲ್ಲಿ ನಾನೊಬ್ಬಳೇ ನಿಷ್ಠೂರವಾಗಬೇಕು ಎಂದು ಗೊಣಗಿದವರಿಗೆ ಈಗಲೂ ಬುದ್ಧಿ ಬಂದಂತಲ್ಲ. ಡ್ಯಾಡಿ ಹೇಳಿದ್ದಲ್ಲಿ ತಪ್ಪೇನಿದೆ ಮಮ್ಮಿ? ಇಷ್ಟು ವರ್ಷ ಅಣ್ಣನ ಬಗ್ಗೆ ಏನೇನೋ ಹೇಳಿ ನನ್ನಲ್ಲಿ ದ್ವೇಷ ಬಿತ್ತಿದ್ರಿ. ಡ್ಯಾಡಿ ಅಣ್ಣನನ್ನು ದೂರ ಇಡುವ ಹಾಗೆ ಮಾಡಿದ್ರಿ. ಯಾಕೆ ಮಮ್ಮಿ ನಿಮಗೆ ಈ ಅಧಿಕಾರದ ಆಸೆ? ಅವನ ಮೇಲೆ ಯಾಕೆ ಅಷ್ಟು ದ್ವೇಷ? ನಾನು ಕಂಡಿರುವ ಹಾಗೆ ಅವನು ಯಾವತ್ತೂ ನಿಮ್ಮನ್ನು ಮಲತಾಯಿಯ ಹಾಗೆ ನೋಡಿಲ್ಲ. ನೀವೇ ಮಲತಾಯಿಯ ಹಾಗೆ ನಡೆದುಕೊಂಡಿದ್ದು. ಇನ್ನಾದರೂ ಬದಲಾಗಿ ಮಮ್ಮಿ ಎಂದನು. ಗಂಡನ ಮೇಲಿದ್ದ ಅಷ್ಟು ಅಸಮಾಧಾನ ಈಗ ಮಗನ ಮೇಲೆ ಹರಿಯಿತು. ಅಮರ್ತ್ಯನ ಪರವಹಿಸಿ ತನ್ನ ವಿರುದ್ಧ ಮಾತಾಡಿದ್ದನಲ್ಲ. ಏನು, ನನ್ನ ಮುಂದೆ ನಿಂತು ನನಗೆ ಬುದ್ಧಿ ಹೇಳುವಷ್ಟು ಬೆಳೆದುಬಿಟ್ಟಿದ್ದೀಯಾ? ಅಣ್ಣ ಅಣ್ಣ ಅಂತ ಅವನಿಗೆ ವಹಿಸಿಕೊಂಡು ಮಾತಾಡುವುದನ್ನ ಯಾವಾಗಿಂದ ಶುರು ಮಾಡಿದೆ? ಇಲ್ಲಿ ನನಗೆ ಸ್ಥಾನಮಾನ ಕೊಡಿಸುವುದಕ್ಕೆ ಪರದಾಡುತ್ತಿದ್ದರೆ ನೀನು ಆ ಹಾಳಾದವನ ಪಕ್ಷ ಸೇರಿಕೊಂಡಿದ್ದೀಯಾ ಎಂದು ಸಿಡಿದರು. ಆದರೆ ಅಮ್ಮನ ಮಾತಿಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ವಿಶ್. ನನಗೆ ಸ್ಥಾನಮಾನ ಕೊಡಿಸಿ ಅಂತ ನಾನೇನೂ ಕೇಳಿಲ್ಲ ಮಮ್ಮಿ. ನನಗೆ ಆ ಯೋಗ್ಯತೆ ಇದ್ದರೆ ಸಿಗುತ್ತೆ ಬಿಡಿ. ಆದ್ರೆ ಅಣ್ಣನ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ನಿಮ್ಮ ಮಾತುಗಳಿಗೆ ಕೋಲೆ ಬಸವನ ಹಾಗೆ ತಲೆ ಕುಣಿಸುವುದಕ್ಕೆ ನಾನು ಹಳೆಯ ವಿಶ್ರುತಲ್ಲ ಎಂದು ಬಿರುಸಾಗಿ ನುಡಿದವನು ಅಲ್ಲಿ ನಿಲ್ಲದೆ ನಡೆದುಬಿಟ್ಟು. ತಂದೆ ಮಗನು ಇಬ್ಬರೂ ತನ್ನ ವಿರುದ್ಧವೇ ತಿರುಗಿ ಬಂದಿದ್ದನ್ನು ಕಂಡು ಪೆಚ್ಚಾದರು ಸಂಧ್ಯಾ. ಆದರೆ ಅವರ ದುರ್ಬುದ್ಧಿ ಅಷ್ಟು ಬೇಗ ಬದಲಾಗುವಂತಲ್ಲ. ಅಮರ್ತ್ಯನ ಬಗ್ಗೆ ಮತ್ತೆ ವ್ಯರ್ಥ ಸಿಟ್ಟು ಬೆಳೆಸಿಕೊಂಡರು ವಿನಃ ಯಾರ ಮಾತುಗಳು ಅವರ ತಲೆ ಹೊಕ್ಕಲಿಲ್ಲ. ಅಮರ್ತ್ಯ ಮತ್ತೆ ಚುಕ್ಕಾಣಿ ಹಿಡಿದಾಗಿನಿಂದ ಕಂಪನಿ ಪುನಃ ಒಂದು ಹಂತಕ್ಕೆ ಬಂದಿತ್ತು. ಅದಕ್ಕೆ ಕಾರಣ ಅವನ ನಿಸ್ವಾರ್ಥ ಪರಿಶ್ರಮ. ತಂದೆಯ ಮೇಲೆ ಎಷ್ಟೇ ಬೇಸರ ಕೋಪವಿದ್ದರೂ ಕಂಪನಿಯಲ್ಲಿ ಯಾವುದೇ ಲೋಪವಾಗದಂತೆ ಕೆಲಸ ನಿರ್ವಹಿಸುತ್ತಿದ್ದ. ಅಂದು ರಾತ್ರಿಯೂ ಯಾವುದೋ ಆಫೀಸಿನ ಕೆಲಸದಲ್ಲಿ ತೊಡಗಿಕೊಂಡಿದ್ದ. ಅಡುಗೆ ಮುಗಿಸಿ ಅವನನ್ನು ಊಟಕ್ಕೆ ಕರೆಯಲು ಬಂದ ಶಿಶಿರಾಳಿಗೆ ಅವನನ್ನು ತುಸು ಕಾಡುವ ಮನಸ್ಸಾಯಿತು. ಒಮ್ಮೆ ಕೆಮ್ಮಿದಳು. ಆದರೆ ಅವನು ತನ್ನ ಕೆಲಸದಲ್ಲಿ ಮಗ್ನ. ಬೇಕೆಂದೇ ಬಂದು ಅವನ ತೊಡೆಯ ಮೇಲೆ ಕುಳಿತುಕೊಂಡಳು ಶಿಶಿರ. ತಾನು ಕೆಲಸ ಮಾಡುವಾಗ ಅವಳು ಹೀಗೆ ಬಂದು ಮಡಿಲೇರುವುದು ಸಾಮಾನ್ಯ. ಹಾಗಾಗಿ ಏನೊಂದೂ ಮಾತನಾಡದೆ ಮತ್ತೆ ಕೆಲಸದಲ್ಲಿ ಮಗ್ನನಾದ. ಅವನ ಸಂಯಮ ಕೆಡಿಸಲು ಮುಂದಾದಳು ತುಂಟಿ. ಮೆಲ್ಲಗೆ ಅವನ ಕಿವಿಗೆ ಗಾಳಿಯೂದಿದಳು. ಅವನು ಸುಮ್ಮನೆ ಕಿವಿಯೊದರಿಕೊಂಡನು. ನಕ್ಕೂ ಮತ್ತೆ ತನ್ನ ತುಂಟಾಟವನ್ನು ಶುರುಮಾಡಿದಳು. ಮೆಲ್ಲಗೆ ಅವನ ಕೆನ್ನೆ ಸವರಿ ತುಟಿಯೊತ್ತಿದಳು. ಆದರೂ ಕದಲಲಿಲ್ಲ ಹುಡುಗ. ಅವನ ತೊಡೆಯ ಮೇಲೆ ಕುಳಿತಿದ್ದವಳು ಅವನ ಹಣೆಯಿಂದ ತುಟಿಯವರೆಗೂ ಬೆರಳಿನಿಂದ ಮೋಹಕವಾಗಿ ಚಿತ್ತಾರ ಬಿಡಿಸುತ್ತಿದ್ದಳು. ಅವನ ನೋಟ ಮಾತ್ರ ಲ್ಯಾಪ್ಟಾಪ್ ಮೇಲೆ ಸ್ಥಿರವಾಗಿತ್ತು. ಶ್ಶ್, ಏನ್ ಮಾಡ್ತಿದ್ಯಾ? ಕೇಳಿದನು ಗಾಂಭೀರ್ಯ ಬೆರೆತ ತಣ್ಣನೆಯ ದನಿಯಲ್ಲಿ. ಗೊತ್ತಾಗ್ತಿಲ್ವಾ? ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಮೇನಕೆ ವಿಶ್ವಾಮಿತ್ರನಿಗೆ ಮಾಡ್ತಾಳಲ್ಲ ಹಾಗೆ ಎಂದು ಅವನ ಕೊರಳು ತಬ್ಬಿದಳು. ನನಗೆ ಸ್ವಲ್ಪ ಕೆಲಸ ಇದೆ ಶಿಶಿರಾ ಎಂದನು. ಯಾಕೆ ಅಮರ್ತ್ಯ, ದೇವದಾಸನ ಹಾಗೆ ಇಷ್ಟುದ್ದ ಗಡ್ಡ ಬಿಟ್ಟಿದ್ಯಾ
ನಾನಿನ್ನು ನಿನಗೆ ಕೈಕೊಟ್ಟಿಲ್ವಲ್ಲ. ಅವನೇನೋ ಕೇಳಿದರೆ ಇವಳೇನೋ ಹೇಳಿದ್ದಳು. ಇಂತಹ ಮುದ್ದು ಮದದಿ ತೊಡೆಯ ಮೇಲೆ ಕೂತು ಮುದ್ದು ಮಾಡುತ್ತಿದ್ದರೆ ನಿರ್ಲಕ್ಷ್ಯ ತೋರಲಾದೀತೆ. ಕಡೆಗೂ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅವಳ ನಡುವೊಪ್ಪಿದನು ಅಮರ್ತ್ಯ. ಈಗ ಹೇಳು, ಏನು ನಿನ್ನ ಸಮಸ್ಯೆ ಎಂದ. ನಕ್ಕು ಕಣ್ಮಿಟಿಕಿಸಿದಳು ಶಿಶಿರ. ನನಗೆ ನಿನ್ನ ಗಡ್ಡ ಚುಚ್ಚುತ್ತೆ, ಮುತ್ತು ಕೊಡೋದಕ್ಕೆ ಕಷ್ಟ ಆಗುತ್ತೆ ಎಂದು ಇನ್ನಷ್ಟು ಅವನಿಗಂಟಿಕೊಂಡಳು. ಓಕೆ, ನಾಳೆ ಶೇವ್ ಮಾಡುತ್ತೇನೆ ಬಿಡು. ಬೇಡ ಬೇಡ, ಗಡ್ಡ ಮೀಸೆ ಇಲ್ದೆ ನೀನು ಚೆನ್ನಾಗ್ ಕಾಣೋದಿಲ್ಲ ಎಂದು ಅವನ ಮೂಗಿಗೆ ತನ್ನ ಮೂಗುಜ್ಜಿದಳು. ತಲೆ ಚಚ್ಚಿಕೊಳ್ಳುವಂತಾಯಿತು ಅಮರ್ತ್ಯನಿಗೆ. ಈಗಷ್ಟೇ ಇಷ್ಟುದ್ದ ಗಡ್ಡ ಬಿಟ್ಟಿದ್ದೀಯಾ ಎಂದು ದೂರು ಹೇಳುತ್ತಿದ್ದವಳು ಈಗ ಮಾತು ಬದಲಿಸುತ್ತಿದ್ದಾಳೆ. ಈಗ ನಾನೇನ್ ಮಾಡ್ಬೇಕು ಕೇಳಿದನು ಅವಳ ಮುಂಗುರಳನ್ನು ಹಿಂದಕ್ಕೆ ಸರಿಸುತ್ತಾ. ಇಷ್ಟು ಹೊತ್ತು ಮೋಹಕ ಮಾತುಗಳನ್ನಾಡುತ್ತಾ ಅವನ ಸಂಯಮ ಕೆಡಿಸುತ್ತಿದ್ದವಳು ಅವನು ಮುದ್ದು ಮಾಡಲು ಬಂದಾಗ ಥಟ್ಟನೆ ಮೇಲೆದ್ದು, ನೀನೀಗ ಊಟ ಮಾಡ್ಬೇಕು, ಬೇಗ ಬಾ ಎಂದು ನಕ್ಕು ಹೊರಗೋಡಿಬಿಟ್ಟಳು. ಅವನು ಕಿರುನಗುತ್ತಾ ಕೈ ತೊಳೆಯಲು ನಡೆದ. ಗಂಡನಿಗೆ ಪ್ರೀತಿಯಿಂದ ಊಟ ಬಡಿಸಿದಳು ಶಿಶಿರ. 2 ದಿನದಲ್ಲಿ ಅಮರ್ತ್ಯನ ಹುಟ್ಟುಹಬ್ಬವಿದೆ. ಅವನು ತನ್ನ ಜನ್ಮದಿನವನ್ನು ಆಚರಿಸಿಕೊಂಡು ವರ್ಷಗಳೇ ಕಳೆದಿವೆ. ಆದರೆ ಈ ಬಾರಿ ಅವನನ್ನು ಖುಷಿಪಡಿಸುವುದಕ್ಕೆ ಒಂದೊಳ್ಳೆಯ ಯೋಜನೆಯನ್ನು ರೂಪಿಸಿದ್ದಳು ಶಿಶಿರ. ಅವನ ಹುಟ್ಟುಹಬ್ಬದಂದು ಸುಂದರ ಉಡುಗೊರೆಯೊಂದನ್ನು ನೀಡುವವಳಿದ್ದಳು.